ಎಲ್ಲ ರೈತ ಬಾಂಧವರೇ, ಎಲ್ಲ ಕುಟುಂಬಸ್ಥರಿಗೆ ಒಂದು ವಿಶೇಷವಾದ ಒಂದು ಪಪ್ಪಾಯಿ ಗಿಡ. ಶಿರಾ ಬಳಿ ಬಂದಿದ್ನಲ್ಲ ಅವಾಗ ಒಂದು 300 ಕಾಯಿ ಹಿಡ್ದಿತ್ತು ಅಂತ ಹೇಳಿದ್ನಲ್ಲ. ನೋಡಿ ಇನ್ನೂ ಇದೇ 300 ಕಾಯಿ ಹಿಡಿದು ಸುಮಾರು ಒಂದು 5,000 ರೂಪಾಯಿ ಅಮೌಂಟ್ ಏನೋ ಹುಟ್ಟಿದೆ ಅಂತೆ. 5,000 ರೂಪಾಯಿ ಈ ಗಿಡದಲ್ಲಿ, ಒಂದು ಗಿಡದಲ್ಲಿ ಹುಟ್ಟಿದೆ. ನೋಡಿ ಅಲ್ಲಿಗಾನ ಬಿಟ್ಟು ಇನ್ನೂ ಒಂದು 20 ಕಾಯಿ ಇದೆ. ತಿರ್ಗಿ ಅದ್ರ ಮೇಲಕ್ಕೆ ಆಗಲೇ ಮುಂದಕ್ಕೆ ನೋಡ್ತಾ ಇದ್ದೀರಲ್ಲ, ಮುಂದ್ಗಡೆ ಆಗಲೇ ಹೂವು ಕಾಯಿ ಆಗ್ತಾಯಿದೆ. ತಿರ್ಗ ಅದ್ರ ಮೇಲೆ ತಿರ್ಗಿ ನೋಡಿ, ಯಾವುದೇ ರೋಗ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಗಿಡ. ತಿರ್ಗ ಅಲ್ಲಿಂದ ಇಲ್ಲಿ ಕಾಯಿ ಲಾಸ್ಟ್ ಆದಮೇಲೆ ತಿರ್ಗಿ ಹೊಸ್ದಾಗಿ ಮೇಲ್ಗಡೆ ಸ್ಟಾರ್ಟ್ ಆಗ್ತಾಯಿದೆ. ತಿರ್ಗಿ ಮೇಲ್ಗಡೆ ನೋಡಿ ಫ್ಲವರು ಕಾಯಿ ಸ್ಟಾರ್ಟ್ ಆಗಿದೆ, ನಾನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಒಳ್ಳೆ ಭೂಲೋಕದ ಗಿಡ ಅಂತ. ಇದು ಭೂಲೋಕ ತಳಿ ಅಂತ. ಭೂಲೋಕ ತಳಿ ಇಕ್ಕಿದ್ದಿನ್ನು ಗಿಡ ಎಲ್ಲರಿಗೂ ಬೀಜ ಕೊಟ್ಟಿದ್ದೆ, ಅವ್ರು ಯಾರೂ ಫೋನ್ ಮಾಡಿಲ್ಲ. ಇನ್ನೂ 1,500 ಬೀಜ ಇದೆ. ನಿಮಗೂ ಯಾರಿಗಾನ ಬೇಕು ಅಂದರೆ ಬೇಗ ಕರೆ ಮಾಡಿ, ಬೀಜ ಸಿಗುತ್ತೆ. ಅದರಿಂದ ಹಾಕಿರೋ ಇದರಿಂದ ಬೀಜ ತೆಗೆದು 4 ತಿಂಗಳ ಆಗಿದೆ ಹಾಕಿ. ನೋಡಿ ಫ್ಲವರ್ ಬಿಟ್ಟು ಕಾಯಿ ಬಿಟ್ಟಿದೆ, ಅದು ತೋರಿಸ್ತೀನಿ ಬರ್ರಿ. ವಿಶೇಷವಾಗಿದೆ ಕಾಯಿ. ಇದೇ ಗಿಡದ್ದು ಹಣ್ಣು ತಿಂದು ಹಾಕಿದ್ದು. ತಿರುಗಿ ಹೆಂಗೆ ಕಾಯಾಗಿದೆ ಬನ್ನಿ ತೋರಿಸ್ತೀನಿ ಸ್ನೇಹಿತರೆ. ಇವಾಗ ಪಕ್ಕದಲ್ಲೇ ನೋಡಿ ಸ್ನೇಹಿತರೆ, ಕುಟುಂಬಸ್ಥರೇ, ಯಾರೆಲ್ಲ ಪಪ್ಪಾಯಿ ಗಿಡ ಬೆಳಿಬೇಕು ಅಂತ ಹೇಳಿದರೆ ನೋಡಿ, ಇವಾಗ ಇದು ಫ್ಲವರ್ ಆಗಿದೆ. ಕರೆಕ್ಟಾಗಿ 4 ಮಂತ್ಸ್ ಆಗಿದೆ ಇವಾಗ. ನೋಡಿ ಏನು ಕಾಯಿ ಹಿಡ್ದಿದೆ ಕಾಯಿ, ಆದರೆ ಒಂದು ರೋಗ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಗಿಡ, ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ತಾ ಇರಿ ಸ್ನೇಹಿತರೆ. ಅದಕ್ಕೆ ಬೀಜ ಇನ್ನೂ ಒಂದು 2,000 ಬೀಜ ಇದೆ. ಯಾರ್ಯಾರಿಗೆ ಬೇಕೋ ತಗೊಳ್ಳಿ. ಒಳ್ಳೆ ಬೀಜ ಇದೆ. ವಿಶೇಷವಾಗಿ ಪಪ್ಪಾಯಿ ಬೀಜ ಒಳ್ಳೇದು ಮಾಡಿದ್ದೀನಿ, ಒಳ್ಳೆಯದು ಬೀಜ ಮಾಡಿದ್ದೀನಿ. ಕರೆ ಮಾಡಿ, ನಂಬರ್ ಹಾಕ್ತೀನಿ. ಯಾರ್ಯಾರಿಗೆ ಬೇಕಾ ನೋಡಿ. ಇನ್ನು ಫ್ಲವರು ಎಷ್ಟು ಚೆನ್ನಾಗಿ ತಿರ್ಗ ಕಾಯಿ ಆಗಿದೆ ನೋಡಿ. ಕಾಯಿ ಎಷ್ಟು 4 ತಿಂಗಳಿಗೆ ಇನ್ನೂ ಇಷ್ಟು ಕಾಯಿ ಬಿಟ್ಟಿದೆ ನೋಡಿ. ಇನ್ನು ಮ್ಯಾಲಿಂದ ಬಿಟ್ಕೊಂಡು ಹೋಗುತ್ತೆ. ಇನ್ನೂ ಚೆನ್ನಾಗಿ ಬಿಡ್ತೈತೆ ಕಾಯಿ. ಅಂದರೆ ಗಿಡಕ್ಕೆ ರೋಗ ಇಲ್ಲ ನೋಡಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಲ್ಲ, ಮುಂಚೆ ಹಾಕಿದ್ನಲ್ಲ ಒಂದು 300 ಕಾಯಿ ಇತ್ತು ಅಂತ ಹೇಳಿದ್ನಲ್ಲ, ಅದೇ ಅಲ್ಲಿಗೆ ಸ್ಟಾಪ್ ಆಗಿ ತಿರುಗಿ ಮೇಲ್ಗಡೆಗೆ ಕಾಯಿ ಸ್ಟಾರ್ಟ್ ಆಗ್ತಾಯಿದೆ ನೋಡಿ. ಇನ್ನು ಮೇಲ್ಗಡೆಗೆ ಅಲ್ಲಿ ಹೆಂಗಿದೆ ನೋಡಿ ಗಿಡ. ಒಂದಿಷ್ಟು ರೋಗ ಇಲ್ಲ, ಎಷ್ಟು ತುಂಬ ಚೆನ್ನಾಗಿದೆ, ಕಾಯಿಲೆ ಬಂದಿಲ್ಲ. ಅದಕ್ಕೆ ಇದ್ರ ಬೀಜ ಬೇಕು ಅಂದರೆ ನೀವು ಬೇಗ ಕರೆ ಮಾಡಿ. ಇನ್ನು 1,500ದಿಂದ 2,000 ಬೀಜ ಐತೆ, ಕೊಡ್ತೀನಿ. ನೋಡಿ ಇಲ್ಲಿ ಫ್ಲವರ್ ಸ್ಟಾರ್ಟ್ ಆಗಿದೆ. ಇಲ್ಲಿ ಚೆನ್ನಾಗೆ ನೋಡಿ, ಅಲ್ಲೊಂದು ಗಿಡ ಇಲ್ಲೊಂದು ಗಿಡ ಇದೆ. ಇನ್ನು ನೋಡಿ ಇವು ಚೆನ್ನಾಗಿ ಬಿಡ್ತಾ ಇದೆ. ಒಂದು 3 ಗಿಡ ಹಾಕಿದ್ವಿ. ತಿರ್ಗಾ ಫ್ಲವರ್ ಸ್ಟಾರ್ಟ್ ಆಗೈತೆ. ಮುಂದೆ ಇನ್ನೊಂದು 2 ತಿಂಗಳಿಗೆ ಒಳ್ಳೆ ಕಾಯಿ ಚೆನ್ನಾಗಿ ಬಿಡ್ತಾಯಿದೆ ನೋಡಿ. ಇದೆಲ್ಲ ಇನ್ನು ಫ್ಲವರ್ ಹಾಕಿ ಎಲ್ಲ ಪೀಸೆ ಆಗ್ತಾಯಿದೆ ನೋಡಿ ಸ್ನೇಹಿತರೆ. ಅದಕ್ಕೆ ತುಂಬ ವಿಶೇಷವಾಗಿ ಬಿಡ್ತೈತೆ. ಅದಕ್ಕೆ ನೋಡಿ ಹಳೆ ಗಿಡ ಎಷ್ಟು ಕಾಯಿ ಬಿಟ್ಟಿತ್ತು. ಒಂದು 5,000 ಹುಟ್ಟೈತೆ ಗಿಡದಿಂದ. ತಗೊಂಡೋಗಿ ಶಿರಾ ಕೊಟ್ಟಿದ್ರೆಲ್ಲ ಕಾಯಿ. ಒಂದು 5,000 ಹುಟ್ಟೈತೆ ನೋಡಿ. ಯಾವುದೇ ಗಿಡಕ್ಕೆ ರೋಗ ಬಂದಿಲ್ಲ, ಎಷ್ಟು ಚೆನ್ನಾಗೈತೆ ಕಾಯಿ. ಅದಕ್ಕೆ ಬೇಗ ನಿಮಗೂ ಬೇಕು ಅಂದರೆ ಕರೆ ಮಾಡಿ. ಬೀಜ ಮಾಡಿ ಇಟ್ಟಿದ್ದೀವಿ. 1,500ರಿಂದ 2,000 ಬೀಜ ಐತೆ. ಯಾರ್ಯಾರಿಗೆ ಬೇಕೋ ಕರೆ ಮಾಡಿ. ವಿಶೇಷವಾಗಿ ಈ ವಿಡಿಯೋನ ಇಲ್ಲಿಗೆ ನೋಡಿ. ಇದೇ ದೊಡ್ಡ ಗಿಡದ್ದು ಖಾಲಿ ಆಗೈತೆ. ತಿರುಗಿ ಮೇಲೆ ಸ್ಟಾರ್ಟ್ ಆಗಿದೆ ಫ್ಲವರು. ನೋಡಿ ಎಷ್ಟು ಚೆನ್ನಾಗಿ, ಮೇಲ್ಗಡೆ ರೋಗ ಇಲ್ಲ. ಎಷ್ಟು ಚೆನ್ನಾಗಿ ಆ ಮೇಲ್ಗಡೆಗೆ ಇನ್ನೂ ಕಾಯಿ ಬಿಡ್ತಾಯಿದೆ ಸ್ನೇಹಿತರೆ. ನೋಡಿ ಇಲ್ಲೊಂದು ಗಿಡ, ಅದೊಂದು ಗಿಡ ನೋಡಿದ್ರಲ್ಲ. ನೋಡಿ ಇದೊಂದು ಗಿಡ, ಈ ಕಡೆ ಒಂದು ಚಿಕ್ಕದೊಂದು ಇಕ್ಕಿದ್ದೀವಿ. ಇನ್ನು ನೋಡಿ ಇದು ಫ್ಲವರ್ ಸ್ಟಾರ್ಟ್ ಆಗ್ತಾಯಿತ್ತು. ಇದು 3 ತಿಂಗಳು ಗಿಡ ನೋಡಿ. ಅದಕ್ಕೆ ವಿಶೇಷವಾಗಿದೆ. ಬನ್ನಿ, ಬೀಜ ಬೇಕು ಅಂದರೆ ಕರೆ ಮಾಡಿ ಸ್ನೇಹಿತರೆ. ತುಂಬ ವಿಶೇಷವಾಗಿದೆ ನೋಡಿ. ಎಲ್ಲ ತುಂಬ ಚೆನ್ನಾಗಿ ಬಿಟ್ಟಿದೆ ಫ್ಲವರು. 3 ತಿಂಗಳು 4 ತಿಂಗಳಿಗೆ ಎಷ್ಟು ಕಾಯಿ ಹೊಡೆದೈತೆ ನೋಡಿ. ಅದಕ್ಕೋಸ್ಕರ ಬೀಜ ಬೇಕು ಅಂದರೆ ಕರೆ ಮಾಡಿ, ನಾನು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶಿರಾ ಬಳಿ ಇದ್ದೀನಿ. ನಮ್ಮ ಮೊದಲು ಹಳೆಯ ವಿಡಿಯೋ ತೋರಿಸಿದ್ನಲ್ಲ, ಪಪ್ಪಾಯಿ ಗಿಡದ ಪಕ್ಕೆಲ್ಲ ಬಂದು ತೋರಿಸಿದ್ದೀನಿ. ನಿಮಗೂ ಬೇಕು ಅಂದರೆ ಕರೆ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಬರೋ ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ.